ನಮಸ್ಕಾರ ಕರ್ನಾಟಕ. ಬಿಗ್ ಬಾಸ್ ಮುಗೀತು, ಎಲ್ಲ ಆಯಿತು. ಬಿಗ್ ಬಾಸ್ ಫೈನಲ್ನಲ್ಲಿ ಸುದೀಪ್ ಅಣ್ಣ ಒಬ್ಬರನ್ನ ಕರೆದು ಆಫ್ ಕ್ಯಾಮ್ರಾ ಆಚೆ ಕಡೆ ಕರೆದು ಒಬ್ರಿಗೆ ತುಂಬ ಬುದ್ಧಿವಾದ ಹೇಳ್ತಾರೆ ಗುರು. ಯಾರಿಗಿರ್ಬೋದು ಹೇಳ್ರಿ? ಅದೇ ಬುಲೆಟ್ ರಕ್ಷಕ್ ಬುಲೆಟ್ ಅವ್ರನ್ನ ಕರೆದು ಸಪ್ರೇಟಾಗಿ ಕರೆದು ಯಾವ ಥರ ಮಾತಾಡಬೇಕು, ಹೆಂಗಿರಬೇಕು, ತಂದೆ ಹೆಸರು ಹೆಂಗೆ ಉಳಿಸ್ಬೇಕು ಅನ್ನೋ ವಿಚಾರಗಳನ್ನ ಒಬ್ಬ ಸೆಲೆಬ್ರಿಟಿ ಅಷ್ಟೆಲ್ಲ ಅವ್ರ ಬಗ್ಗೆ ಹಂಗೆಲ್ಲ ಮಾತಾಡಿದ್ರು. ಅದನ್ನ ಯಾವುದು ತಲೆಗೆ ಹಾಕೊಂಡಿರ ಒಂದು ದೊಡ್ಡ ವ್ಯಕ್ತಿತ್ವ ಗುರು ಸುದೀಪ್ ಅಣ್ಣಂದು. ಅದಕ್ಕೆ ತುಂಬ ಖುಷಿ ಆಗೋದು. ಆಫ್ ಕ್ಯಾಮ್ರಾ ಅವ್ರನ್ನ ಕರೆದು ಬುದ್ಧಿವಾದ ಹೇಳಿ ಕಳಿಸಿದ್ದಾರೆ. ಅದಕ್ಕೆ ಸುದೀಪ್ ಅಣ್ಣ ನಮ್ಗೆ ಇಷ್ಟ ಆಗೋದು. ಎಲ್ಲರೂ ತಪ್ಪು ಮಾಡ್ತಾರೆ, ನಾವೇನಿಲ್ಲ ಅನ್ನಲ್ಲ. ಆ ಮಾತಿದೆಯಲ್ಲ, ಮಾತಾಡೋ ಮಾತು ಅದು ಯಾರಿಗೂ ಇಷ್ಟ ಆಗಲ್ಲ. ಯಾರು ಒಪ್ಪೋದು ಇಲ್ಲ ಆ ದುರಂಕಾರದ ಮಾತುಗಳು. ಈ ಥರ ಬುದ್ಧಿವಾದ ಸುದೀಪಣ್ಣ ರಕ್ಷಕ್ ಬುಲೆಟ್ ಅವ್ರಿಗೆ ಹೇಳಿದ್ದಾರೆ. ತಿದ್ಕೊಳ್ಳೋದು ಬಿಡೋದು ಅವ್ರ ವಿಚಾರ. ಮತ್ತು ಇನ್ನೂ ಒಂದು ವಿಷಯ ಏನಪ್ಪ ಅಂದರೆ, ಅಷ್ಟೆಲ್ಲ ಬುದ್ಧಿವಾದ ಹೇಳಿ ರಕ್ಷಕ್ ಬುಲೆಟ್ ಅವ್ರಿಗೆ ಒಂದು ಗ್ಲಾಸ್ ಗಿಫ್ಟ್ ಕೊಟ್ಟಿದ್ದಾರೆ, ಕನ್ನಡಕ. ಅವ್ರು ಆಗ್ತಾ ಇದ್ದಿದ್ದನ್ನು. ಎಂಥ ಮೇರು ನಟ, ಎಂಥ ವ್ಯಕ್ತಿತ್ವ ಗುರು ಸುದೀಪ್ ಅಣ್ಣಂದು. ಅದಕ್ಕೆ ತುಂಬ ಇಷ್ಟ ಆಗೋದು. ಮತ್ತು ಇಷ್ಟೆಲ್ಲ ಹೇಳಿ ಕಳಿಸಿದ್ದಾರೆ. ಇನ್ನು ಮುಂದೆ ಆದರೂ ಅವರು ಬುದ್ಧಿ ಕಲೀಲಿ, ಯಾವ ಥರ ಮಾತಾಡಬೇಕು, ಹೆಂಗಿರಬೇಕು, ಜನಗಳ ಪ್ರೀತಿ ಹೆಂಗೆ ಗಳಿಸ್ಬೇಕು ಅನ್ನೋದನ್ನು ತಿಳ್ಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ಮಾತ್ರ ನಾವು ಹೇಳೋದಕ್ಕೆ ಸಾಧ್ಯ. ಮತ್ತು ಸುದೀಪ್ ಅಣ್ಣನ ಆ ಗುಣ ಇದೆಯಲ್ಲ, ಅದು ತುಂಬ ಇಷ್ಟ ಆಗುತ್ತೆ. ಒಬ್ಬರನ್ನ ಯಾವ ಥರ ತಿದ್ದಬೇಕು ಅಂತ ಸಪ್ರೇಟಾಗಿ ಕರೆದು ಮಾತಾಡ್ತಾರೆ ಅಂದರೆ ಆ ವ್ಯಕ್ತಿತ್ವಕ್ಕೆ ನಾವು ಒಂದು ಹ್ಯಾಟ್ಸ್ ಆಫ್ ಹೇಳಬೇಕು. ಅಂಥ ವ್ಯಕ್ತಿತ್ವ ಸುದೀಪ್ ಅಣ್ಣಂದು. ಮತ್ತೆ ಸ್ನೇಹಿತರೆ, ರಕ್ಷಕ್ ಬುಲೆಟ್ ಅವರಿಗೆ ಸುದೀಪ್ ಅಣ್ಣ ಒಂದೆರಡು ಕಿವಿ ಮಾತು ಹೇಳಿದ್ದಾರೆ, ಬುದ್ಧಿವಾದ ಹೇಳಿದ್ದಾರೆ ಆಫ್ ಕ್ಯಾಮ್ರಾ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಮಸ್ಕಾರ.